ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಹಾಕಿರುವಂಥ ಕನ್ನಡಕ ಯಾವ ರೀತಿ ಇದೆ? ಚೆನ್ನಾಗಿದೆಯಾ? ನಾನು ನಾರ್ಮಲಿ ಹಾಕುವಂಥ ಕನ್ನಡಕಕ್ಕೂ ಇದಕ್ಕೂ ಏನಾದರೂ ಡಿಫ್ರೆಂಟ್ ಅಂತ ಅನ್ನಿಸ್ತಾ ಇದೆಯಾ? ನಿಮ್ಮಲ್ಲಿ ತುಂಬ ಜನಕ್ಕೆ ಸೇಮ್ ಅದೇ ರೀತಿ ಇದೆ, ಕಲರ್ ಸ್ವಲ್ಪ ಚೇಂಜ್ ಅಂತ ಅನ್ನಿಸ್ಬೋದು. ಆದರೆ ಇದು ನಾರ್ಮಲ್ ಕನ್ನಡಕ ಅಲ್ಲ. ಏನಕ್ಕೆ ಅಂದರೆ, ಕೇಳಿಸ್ತಾ ಇದೆಯಾ ಮ್ಯೂಸಿಕ್ಕು? ಐ ಹೋಪ್ ಕೇಳಿಸ್ತಾ ಇದೆ ಅಂತ ಅನ್ಕೋತೀನಿ. ನನಗಂತೂ ತುಂಬ ಚೆನ್ನಾಗಿ ಕೇಳಿಸ್ತಾ ಇದೆ. ಹೌದು, ಇದು ಆಡಿಯೋ ಐವೇರ್. ಇದಕ್ಕೆ ಟ್ರೂ ವೈರ್ಲೆಸ್ ಕನ್ನಡಕ ಅನ್ಬೇಕಾ, ಟ್ರೂ ವೈರ್ಲೆಸ್ ಐವೇರ್ ಅನ್ಬೇಕಾ, ಏನು ಅನ್ಬೇಕು ಈ ಪ್ರಾಡಕ್ಟಿಗೆ? ದೇವರಾಣೆ ಗೊತ್ತಿಲ್ಲ. ನಾನಿವತ್ತು ಈ ಒಂದು ಲೆನ್ಸ್ ಕಾರ್ಟ್ ಅವ್ರದ್ದು ಫೋನಿಕ್ ಟ್ರೂ ವೈರ್ಲೆಸ್ ಆಡಿಯೋ ಐವೇರ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಪರ್ಚೇಸ್ ಮಾಡ್ಬೋದಾ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟು ಇದನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಒಂದು ಕನ್ನಡಕದ ಬಾಕ್ಸು ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಲೆನ್ಸ್ ಕಾರ್ಟ್ ಫೋನಿಕ್ ಪ್ರೀಮಿಯಂ ಆಡಿಯೋ ಐವೇರ್ ಅಂತೆ. ಸೊ ಇದ್ರ ಮೇಲ್ಗಡೆ ಕೆಲವೊಂದು ಮೇನ್ ಫೀಚರ್ಸ್ಗಳನ್ನು ಪ್ರಿಂಟ್ ಮಾಡಿದರೆ. ಬಾಕ್ಸ್ನ ಕ್ವಾಲಿಟಿ ಒಟ್ಟಿಗೆ ಚೆನ್ನಾಗಿದೆ. ಈ ಬಾಕ್ಸನ್ನು ಓಪನ್ ಮಾಡೋದಕ್ಕೆ ಸ್ಲೈಡ್ ಮಾಡಬೇಕಾಗತ್ತೆ. ಮಾಡಿದ ತಕ್ಷಣ ವೆಲ್ಕಮ್ ಟು ದ ಸ್ಮಾರ್ಟ್ ಲೈಫ್ ಅಂತ ಇದೆ. ಸೊ ಇದೊಂದು ಸಣ್ಣ ಬಾಕ್ಸು. ಇದರ ಒಳಗಡೆ ನಮಗೆ ಒಂದು ಕಾರ್ಡನ್ನು ಕೊಟ್ಟಿದ್ದಾರೆ. ಸೊ ಸ್ಕ್ಯಾನ್ ಮಾಡಿ ನಾವು ಯಾವ ರೀತಿ ಇದನ್ನು ಯೂಸ್ ಮಾಡ್ಬೋದು ಅಂತ ತಿಳ್ಕೊಬೋದು. ನಂತರ ಈ ಕನ್ನಡಕವನ್ನು ಒರೆಸೋದಕ್ಕೆ ಒಂದು ಫ್ಯಾಬ್ರಿಕನ್ನು ಕೊಟ್ಟಿದ್ದಾರೆ. ನಂತರ ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಡಾಕು ಎರಡಿದೆ. ಸೊ ಎರಡು ಸೈಡ್ಗೂ ಸಹ ನಾವು ಮ್ಯಾಗ್ನೆಟನ್ನು ಹಾಕ್ಬಿಟ್ಟು ಚಾರ್ಜಿಗೆ ಕನೆಕ್ಟ್ ಮಾಡ್ಕೋಬೋದು. ಇದರ ಕೆಳಗಡೆ ನಮಗೆ ಡೈರೆಕ್ಟಾಗಿ ಈ ಕನ್ನಡಕದ ಕೇಸ್ ನಮಗೆ ನೋಡೋಕ್ಕೆ ಸಿಗುತ್ತೆ. ಒಂದು ಒಳ್ಳೆ ಕ್ವಾಲಿಟಿಯ ಕೇಸ್ ಇದಾಗಿದೆ. ಸೊ ಇದರೊಳಗಡೆ ನಮಗೆ ಡೈರೆಕ್ಟಾಗಿ ಈ ಒಂದು ಕನ್ನಡಕ ನೋಡೋಕ್ಕೆ ಸಿಗುತ್ತೆ. ಅದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಕನ್ನಡಕದ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂದರೆ, ಈ ಸೈಡ್ ಫ್ರೇಮು ಸ್ವಲ್ಪ ಬಲ್ಕಿ ಆಗಿದೆ. ಬಟ್ ನಾರ್ಮಲ್ಲು ಈ ರೀತಿ ಕನ್ನಡಕಗಳಲ್ಲಿ ಈ ಸೈಡ್ ಫ್ರೇಮ್ ಬಲ್ಕಿಯಾಗಿ ಇರುತ್ತೆ. ಬಟ್ ಸೈಡಿಂದ ಅಷ್ಟಾಗಿ ಗೊತ್ತಾಗಲ್ಲ. ನೀವು ಹಾಕ್ಕೊಂಡಿರ್ಬೇಕಾದ್ರೆ ದಪ್ಪ ಇದೆ ಅಂತ ಅನ್ಸಲ್ಲ, ಆಯಿತಾ? ಒಂದು ಆ್ಯಂಗಲಿಂದ ಏನು ಗೊತ್ತಾಗಲ್ಲ, ನಾರ್ಮಲ್ ಕನ್ನಡಕದ ರೀತಿ ಕಾಣುತ್ತೆ. ಈ ಸೈಡ್ ಫ್ರೇಮಲ್ಲಿ ನಮಗೆ ಮೈಕ್ರೋಫೋನು, ಸ್ಪೀಕರು, ಬ್ಯಾಟ್ರಿ ಎಲ್ಲ ಇದರೊಳಗಡೆ ಇರುತ್ತೆ. ಈ ಕಡೆ ಸಪ್ರೇಟ್ ಬ್ಯಾಟ್ರಿ, ಈ ಕಡೆ ಸಪ್ರೇಟ್ ಸ್ಪೀಕರು ಮತ್ತು ಸಪ್ರೇಟ್ ಮೈಕ್ರೋಫೋನ್ ಎರಡು ಸೈಡು ಇದೆ, ಆಯಿತಾ? ಸೊ ಒಂದು ರೀತಿ ಸಪ್ರೇಟ್ ಸ್ಪೀಕರ್ಗಳ ರೀತಿ ಕೆಲಸವನ್ನು ಮಾಡುತ್ತೆ. ನಾವು ಆನ್ ಮಾಡಿದಾಗ ಎರಡು ಕೂಡ ಕನೆಕ್ಟ್ ಆಗಿಬಿಟ್ಟು ಒಂದು ಸ್ಟೀರಿಯೋ ಸ್ಪೀಕರ್ ರೀತಿ ಎರಡು ಕೂಡ ವರ್ಕ್ ಮಾಡ್ತವೆ. ಮುನ್ಗಡೆ ಇರುವಂಥ ಫ್ರೇಮ್, ಈ ಗ್ಲಾಸ್ ಇದೆ ಅಲ್ವಾ, ಇದು ನನಗೆ ಅಷ್ಟೊಂದು ಸಾಲಿಡ್ ಅಂತ ಅನ್ನಿಸ್ಲಿಲ್ಲ. ವಿಚಿತ್ರವಾಗಿ ಸೌಂಡ್ ಮಾಡೋದು ಕೆಲವೊಂದು ಟೈಮು. ಇದರಲ್ಲಿ ಎರಡು ಕಲರ್ ವೇರಿಯಂಟ್ ಇದೆ. ಒಂದು ಕಪ್ಪು ಬಣ್ಣ, ಇನ್ನೊಂದು ಈ ಬಣ್ಣ, ನೀಲಿ ಬಣ್ಣದ್ದು. ಸೊ ನಾನು ನೀಲಿ ಬಣ್ಣದ್ದನ್ನು ತೊಗೊಂಡೆ. ಏನಕ್ಕೆ ಅಂದರೆ ನಾನು ಜಾಸ್ತಿ ನೀಲಿ ಬಣ್ಣದ ಶರ್ಟ್ ಹಾಕೋತೀನಿ ಅದಕ್ಕೆ. ಸೊ ಇನ್ನೊಂದು ಯುನೀಕ್ ಅನಿಸಿದ್ದು, ಈ ಗ್ಲಾಸ್ ಏನಿದೆ ಇದು ನಾರ್ಮಲ್ ಗ್ಲಾಸಲ್ಲ, ಆಯಿತಾ? ಪವರ್ಡ್ ಗ್ಲಾಸು. ನೀವು ಬೇಕು ಅಂದರೆ ಪವರ್ಡ್ ಗ್ಲಾಸ್ನ ಜೊತೆಗೆ ಲೆನ್ಸ್ ಕಾರ್ಟ್ನಲ್ಲೇ ಆರ್ಡ್ರ್ ಮಾಡ್ಬೋದು. ನಂದು ಪವರ್ಡ್ ಐಸು, ಆಯಿತಾ? ಸೊ ನನಗೆ ಅಷ್ಟು ಕ್ಲಿಯರಾಗಿ ಕಾಣಲ್ಲ, ಅದಕ್ಕೋಸ್ಕರ ನಾನು ಪವರ್ಡ್ ಗ್ಲಾಸನ್ನೇ ಆರ್ಡ್ರ್ ಮಾಡಿದೆ. ಸೊ ಲಿಟ್ರಲಿ 2 ದಿನಕ್ಕೆ ಡೆಲಿವರ್ ಆಯಿತು, ಬರೀ 2 ದಿನಕ್ಕೆ. ಈ ಪವರ್ ಇರುವಂಥ ಗ್ಲಾಸನ್ನು ನೀವು ತರಿಸ್ಕೊಂಡ್ರೆ ಎಕ್ಸ್ಟ್ರಾ ಚಾರ್ಜ್ ಏನೂ ಆಗಲ್ಲ. ಅವರೇನು 4,000 ರೂಪಾಯಿ ಬೆಲೆ ಇದೆ ಈ ಕನ್ನಡಕಕ್ಕೆ, ಅದರಲ್ಲೇ ಈ ಗ್ಲಾಸ್ ಕೂಡ ಫ್ರೀಯಾಗಿ ಬಂದುಬಿಡುತ್ತೆ. ಒಂದು ಬೇಸಿಕ್ ಗ್ಲಾಸ್ ಇದು, ಫೈಬರ್ ಗ್ಲಾಸು. ಫ್ರಂಟಿಂದ ಏನೋ ಕೋಟಿಂಗ್ ಇರೋ ಥರ ಇದೆ. ನಾರ್ಮಲ್, ಆಯಿತಾ? ಏನೋ ಫುಲ್ಲು ಆ್ಯಂಟಿ ರಿಫ್ಲೆಕ್ಟಿವ್ ಏನೇನೋ ಬರ್ತಾವಲ್ಲ, ಆ ರೀತಿಯೆಲ್ಲ ಇಲ್ಲ. ತುಂಬ ಬೇಸಿಕ್ ಗ್ಲಾಸನ್ನು, ಪವರ್ಡ್ ಗ್ಲಾಸನ್ನು ಕೊಟ್ಟಿದ್ದಾರೆ. ಸೊ ನೀವು ಪವರ್ ಗ್ಲಾಸ್ ತೊಗೊಂಡಿಲ್ಲ ಅಂದರೂ 4,000ನೇ, ನೀವು ಪವರ್ ಗ್ಲಾಸ್ ತೊಗೊಂಡ್ರೂ 4,000ನೇ. ಬೆಲೆ ಏನು ಡಿಫ್ರೆನ್ಸ್ ಆಗಲ್ಲ. ಫ್ರೀಯಾಗಿ ನಮಗೆ ಈ ಲೆನ್ಸನ್ನು ಹಾಕ್ಕೊಟ್ಬಿಡ್ತಾರೆ. ಸೊ ಅದೊಂದು ಒಳ್ಳೆ ವಿಷಯ ಅನ್ನಿಸ್ತು ನನಗೆ. ಈ ಕನ್ನಡಕದ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ಗೆ ಹೋದರೆ ಇದರಲ್ಲಿ ಯಾವ ಬ್ಲೂಟೂತ್ ವರ್ಷನ್ ಇದೆ ಅಂತ ಅವರೆಲ್ಲೂ ಕೂಡ ಸ್ಪೆಸಿಫೈ ಮಾಡಿಲ್ಲ ಮತ್ತು ಯಾವುದೇ ಅಪ್ಲಿಕೇಶನ್ ಸಪೋರ್ಟ್ ಕೂಡ ಇಲ್ಲ. ಇದನ್ನು ನಾನು ಮಾಡೋದಕ್ಕೆ 2 ಪವರ್ ಬಟನ್ ಇದೆ ಕೆಳಗಡೆ. ಎರಡನ್ನೂ ಕೂಡ ಲಾಂಗ್ ಪ್ರೆಸ್ ಮಾಡಿದ್ರೆ ಈ ಒಂದು ಕನ್ನಡಕ ಆನ್ ಆಗುತ್ತೆ. ಸೊ ಆನ್ ಆಗಿ ಡೈರೆಕ್ಟಾಗಿ ಪೇರಿಂಗ್ ಮೋಡ್ಗೆ ಹೋಗುತ್ತೆ. ಆಲ್ರೆಡಿ ಪೇರ್ ಆಗಿದ್ರೆ ಪಟ್ ಅಂತ ಕನೆಕ್ಟ್ ಆಗಿಬಿಡುತ್ತೆ. ಅದಾದ ನಂತರ ಇದು ನಾರ್ಮಲ್ ಟ್ರೂ ವೈರ್ಲೆಸ್ ಇಯರ್ಬಡ್ ರೀತಿ ಕೆಲಸವನ್ನು ಮಾಡುತ್ತೆ. ಸೇಮ್ ಇಯರ್ಬಡ್ಸಲ್ಲಿ ಯಾವ ರೀತಿ ಸಾಂಗ್ಸನ್ನು ಪ್ಲೇ ಮಾಡ್ಬೋದು, ಪಾಸ್ ಮಾಡ್ಬೋದು, ಅಸಿಸ್ಟೆಂಟನ್ನು ಟ್ರಿಗರ್ ಮಾಡ್ಬೋದು, ಕಾಲ್ಸನ್ನು ರಿಸೀವ್ ಮಾಡ್ಬೋದು, ಪ್ರತಿಯೊಂದು ಕೂಡ ಅದೇ ರೀತಿ ಕೆಲಸವನ್ನು ಮಾಡುತ್ತೆ. ಇದರಲ್ಲಿ ಆಗಲಿ ಹೇಳ್ದಂಗೆ 2 ಬಟನ್ ಇದೆ. ಸೊ ಬಲ್ಗಡೆ ಬಟನ್ನ ಒಂದ್ಸಲ ಪ್ರೆಸ್ ಮಾಡಿದ್ರೆ ವಾಲ್ಯೂಮ್ ಅಪ್ ಆಗುತ್ತೆ, ಎಡಗಡದನ್ನ ಪ್ರೆಸ್ ಮಾಡಿದ್ರೆ ವಾಲ್ಯೂಮ್ ಡೌನ್ ಆಗುತ್ತೆ. ಎಡಗಡದು ಅಥವಾ ಬಲ್ಗಡದನ್ನ ಡಬಲ್ ಟ್ಯಾಪ್ ಮಾಡಿದ್ರೆ ಸಾಂಗು ಪ್ಲೇ ಅಥವಾ ಪಾಸ್ ಆಗುತ್ತೆ. ಮತ್ತು 3 ಸಲ ಬಲ್ಗಡೆ ಟ್ಯಾಪ್ ಮಾಡಿದ್ರೆ ನೆಕ್ಸ್ಟ್ ಸಾಂಗು, ಎಡಗಡೆ 3 ಸಲ ಟ್ಯಾಪ್ ಮಾಡಿದ್ರೆ ಹಿಂದಿನ ಸಾಂಗು. ಮತ್ತು ಇದನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ, ಎರಡರಲ್ಲಿ ಯಾವುದಾದ್ರೂ ಲಾಂಗ್ ಪ್ರೆಸ್ ಮಾಡಿದ್ರೆ ಅಸಿಸ್ಟೆಂಟು ಟ್ರಿಗರ್ ಆಗುತ್ತೆ. ಕಾಲ್ ಬಂತು ಅಂದರೆ ಇಲ್ಲಿ ಒಂದು ಸಿಂಗಲ್ ಪ್ರೆಸ್ ಮಾಡಿದ್ರೆ ಕಾಲ್ ರಿಸೀವ್ ಆಗುತ್ತೆ. ಕಟ್ ಮಾಡೋದನ್ನು ಕೂಡ ಅಷ್ಟೇ, ಡಬಲ್ ಟ್ಯಾಪು ಕಟ್ ಮಾಡ್ಕೋಬೋದು. ಸೊ ಇದರ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂದರೆ, ಸೊ ನಾನು ನಿಮಗೆ ಪ್ಲೇ ಮಾಡಿ ತೋರಿಸ್ಬಿಡ್ತೀನಿ. ಸ್ವಲ್ಪ ಜೋರಾಗಿ ಕೇಳುತ್ತೆ ಅಂತ ಅನ್ನಿಸ್ತು. ಆ್ಯಕ್ಚುಲಿ ಜೋರಾಗಿ ಪಕ್ಕದಲ್ಲಿದ್ದರೆ
ಆ್ಯಕ್ಚುಲಿ ಕೇಳುತ್ತೆ, ಹಾಕ್ಕೊಂಡಿಲ್ಲ ಅಂದರೂ ಕೇಳುತ್ತೆ. ಸೊ ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ನಾವು ಯಾವುದೇ ಇಯರ್ಬಡ್ಡನ್ನು ಕಿವಿಗೆ ಹಾಕೋತಿಲ್ಲ ಒಳಗಡೆಗೆ. ಸೊ ಕೆಲವು ಜನಕ್ಕೆ ಕಿವಿ ಒಳಗೆ ಹಾಕೊಳ್ಳೋದು ಇರಿಟೇಟ್ ಅಂತ ಅನಿಸುತ್ತೆ, ಅಂಥವ್ರಿಗೆ ಹೇಳಿ ಮಾಡಿಸಿದ ರೀತಿಯಲ್ಲಿದೆ. ರೆಗ್ಯುಲರ್ ಆಗಿ ಕನ್ನಡಕ ಹಾಕೊಳ್ಳೋರಿಗೆ ವಾಕ್ ಮಾಡೋಕ್ಕೆ ಹೋಗ್ಬೇಕಾರೆ ಅಥವಾ ಜಿಮ್ ಗಿಮ್ ಮಾಡ್ಬೇಕಾದ್ರೆ ಈ ಕನ್ನಡಕ ಯೂಶ್ವಲಿ ಅಷ್ಟು ಈಸಿಯಾಗಿ ಬಿದ್ದೋಗಲ್ಲ, ಫಿಟ್ಟಾಗಿ ಕೂತ್ಕೊಂಡಿರುತ್ತೆ. ಸೊ ಏನೋ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಇಯರ್ಬಡ್ಸನ್ನು, ಆ ರೀತಿ ಏನು ಅನಿಸಲ್ಲ. ವಾಕ್ ಮಾಡ್ಬೇಕಾದ್ರೆ ಹೋಗ್ತಾ ಇದ್ದರೆ ನೀವು ಇಯರ್ಬಡ್ ಹಾಕೊಂಡು ಹೋಗ್ತೀರಾ ಅಂತ ಅನಿಸಲ್ಲ. ನಿಮಗೆ ಈ ಕಡೆ ಸಾಂಗು ಕೇಳ್ತಾ ಇರುತ್ತೆ, ಹೊರಗಡೆ ಎನ್ವಿರಾನ್ಮೆಂಟಲ್ಲಿ ಏನಾಗ್ತದೆ, ಯಾರೋ ಬಂದು ಮಾತಾಡ್ಸಿದ್ರು ಕೂಡ ನಿಮಗೆ ಡೈರೆಕ್ಟಾಗಿ ಕೇಳುತ್ತೆ. ಬಟ್ ಒಂದಂದರೆ ನಾಗಲೇ ತೋರಿಸ್ದಂಗೆ ಸ್ವಲ್ಪ ಜೋರಾಗಿ ಕೇಳುತ್ತೆ. ಪಕ್ಕದಲ್ಲಿ ಯಾರಾದರೂ ಇದ್ದರೆ, ಸೈಲೆಂಟ್ ರೂಮಲ್ಲಿ ಪಕ್ಕದಲ್ಲಿ ಯಾರಾದರೂ ಇದ್ದರೆ ಅವ್ರಿಗೂ ಕೂಡ ಇದರಲ್ಲಿ ಪ್ಲೇ ಆಗ್ತಿರುವಂಥ ಸಾಂಗ್ ಕೇಳ್ತಾ ಹೋಗುತ್ತೆ. ಅದೊಂದು ಸ್ವಲ್ಪ ಡ್ರಾಬ್ಯಾಕ್ ಅಂತ ಅನ್ನಿಸ್ತು. ನಾವು ಕಾಲಿಂಗ್ ಟೆಸ್ಟನ್ನು ಕೂಡ ಮಾಡ್ದಂಗೆ ಕಾಲ್ ಕ್ಲಾರಿಟಿ ಆ್ಯಕ್ಚುಲಿ ಚೆನ್ನಾಗಿದೆ. ಇದರಲ್ಲಿರುವಂಥ ಮೈಕ್ರೋಫೋನಿಂದ ಆ ಕಡೆ ಕೇಳಿಸ್ಕೊಂಡ್ರೂ ಒಂದು ಒಳ್ಳೆ ಕ್ಲಾರಿಟಿ ಔಟ್ಪುಟ್ ಸಿಗುತ್ತೆ, ಮತ್ತು ಅವ್ರು ಮಾತಾಡಿದ್ರು ಕೂಡ ಒಂದು ಒಳ್ಳೆಯ ವಾಯ್ಸ್ ಕ್ಲಾರಿಟಿ ನಮಗೆ ಸಿಗುತ್ತೆ. ಸೊ ಕಾಲ್ ಕ್ಲಾರಿಟಿ ಚೆನ್ನಾಗಿದೆ. ಕನೆಕ್ಟಿವಿಟಿ ಇಶ್ಯೂ ನನಗೆಲ್ಲೂ ಫೇಸ್ ಆಗಲಿಲ್ಲ. ಸುಮಾರು ಒಂದು 5-10 ಮೀಟ್ರ್ ದೂರ ಇದ್ದರೂ ಕೂಡ ಆರಾಮಾಗಿ ಕನೆಕ್ಟ್ ಆಗುತ್ತೆ. ಮೋಸ್ಟ್ಲಿ ಬ್ಲೂಟೂತ್ 5.1 5.2 ಯಾವುದೋ ಇರ್ಬೋದು, ಒಟ್ಟಿಗೆ ಅವ್ರು ಯಾವುದು ಅಂತ ಸ್ಪೆಸಿಫೈ ಮಾಡಿಲ್ಲ. ಮತ್ತು ನಾನು ಈ ಕನ್ನಡಕ ಹಾಕ್ಕೊಂಡು ವೀಡಿಯೋ ರೆಕಾರ್ಡ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಇದರಲ್ಲಿರುವಂಥ ಮೈಕಿಂದ ಆಡಿಯೋ ರೆಕಾರ್ಡ್ ಆಗುತ್ತೆ ಅಂತ, ಬಟ್ ಆಗಲಿಲ್ಲ. ಸೊ ಅದು ಇದ್ದಿದ್ರೆ ತುಂಬ ಚೆನ್ನಾಗಿರುತ್ತೆ. ವ್ಲಾಗ್ ಮಾಡೋರಿಗೆಲ್ಲ ತುಂಬ ಈಸಿ ಆಗ್ತಿತ್ತು. ಮೈಕ್ ಅವಶ್ಯಕತೆನೇ ಇರ್ತಿರಲಿಲ್ಲ ಆಗ. ಇದರಲ್ಲಿರುವಂಥ ಮೈಕಲ್ಲೇ ರೆಕಾರ್ಡ್ ಮಾಡ್ಕೊಂಡು ಫೋನಲ್ಲಿ ಪಟ್ಟಂತ ಆಗಿಬಿಡೋದು. ಸೊ ಬಟ್ ಆ ಒಂದು ಆಪ್ಷನ್ ಮೋಸ್ಟ್ಲಿ ಇಲ್ಲ ಅಂತ ಅನ್ಕೋತೀನಿ. ಒಟ್ಟಿಗೆ ನನ್ನ ಫೋನಲ್ಲಂತೂ ಅದು ರೆಕಾರ್ಡ್ ಆಗ್ತಾ ಇಲ್ಲ. ಸೊ ನೀವಾಗಾದರೆ ಕೇಳ್ಬೋದು, ಇದನ್ನು ಒಂದು 4,000 ಕೊಟ್ಟು ಪರ್ಚೇಸ್ ಮಾಡ್ಬೋದಾ ಅಂತ. ನೋಡಿ, ನಿಮಗೆ ಈ ರೀತಿ ಹೇಳಿದ್ನಲ್ಲ, ವಾಕಿಂಗ್ ಮಾಡೋ ಟೈಮಲ್ಲಿ ಒಂದು ಯುನೀಕ್ ಪೀಸ್ ಅಷ್ಟೇ, ಆಯಿತಾ. ನಿಮಗೆ ಇದೇ ಕ್ವಾಲಿಟಿಯ ಟ್ರೂ ವೈರ್ಲೆಸ್ ಇಯರ್ಬಡ್ಗಳು 1,000 ರೂಪಾಯಿಗೂ ಸಿಗ್ತವೆ, ಆಯಿತಾ. 1,000 ರೂಪಾಯಿಗೂ ಸಿಗ್ತವೆ. ಈ ರೀತಿ ಕನ್ನಡಕಗಳು ಹೊರಗಡೆ ಹೋದರೆ 1,000 1,500 ರೂಪಾಯಿಗೂ ಸಹ ಸಿಮಿಲರ್ ಕನ್ನಡಕ ವಿತ್ ಪವರ್ಡ್ ಕನ್ನಡಕಗಳು ಸಿಗ್ತವೆ. ಸೊ ಎರಡನ್ನೂ ಸಪ್ರೇಟ್ ತೊಗೊಂಡ್ರೆ ಒಂದು 2,500 ರೂಪಾಯಿ ಮುಗಿದೋಗ್ಬಿಡುತ್ತೆ. ಬಟ್ ಎರಡನ್ನೂ ಇವರು ಒಂದಕ್ಕೆ ಹಾಕ್ಬಿಟ್ಟು 4,000 ರೂಪಾಯಿಗೆ ಸೇಲ್ ಮಾಡ್ತಾಯಿದ್ದಾರೆ. ನೋಡಿ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಒಂದು ಇಬ್ಬರು ತೊಗೊಂಡ್ರೆ, ಮೆಂಬರ್ಶಿಪ್ ಇದ್ದರೆ 7,000 ರೂಪಾಯಿಗೆ 2 ಕನ್ನಡಕಗಳು ಸಿಗ್ತವೆ. ಸೊ ನನಗಂತೂ ಪರ್ಸ್ನಲಿ ಇಂಪ್ರೆಸಿವ್ ಅನ್ನಿಸ್ತು. ಬೆಲೆ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು, ಆಯಿತಾ. ಬೆಲೆ ಒಂದು 2,500-3 ಸಾವಿರ ಇದ್ದಿದ್ರೆ ಪರ್ಫೆಕ್ಟ್ ಆಗ್ತಾಯಿತ್ತು. 2,500-3 ಸಾವಿರ ರೂಪಾಯಿಗೆ ನಂಗೆ ಅನ್ನಿಸ್ತಂಗೆ ಆರಾಮಾಗಿ ಚೂಸ್ ಮಾಡ್ಬೋದು. 4,000 ರೂಪಾಯಿಗೆ ಸ್ವಲ್ಪ ಬೆಲೆ ಜಾಸ್ತಿ ಅನ್ನಿಸ್ತು. ಒಟ್ಟಿಗೆ ಕ್ವಾಲಿಟಿ ಚೆನ್ನಾಗಿದೆ. ಸುಮಾರು 7 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕ್ ನಮಗೆ ಸಿಗುತ್ತೆ ಒಂದ್ಸಲ ನೀವು ಚಾರ್ಜ್ ಮಾಡಿದ್ರೆ. ಅದು ಕೂಡ ನಾಟ್ ಬ್ಯಾಡ್ ಅಂತೀನಿ. ನಾನೇನಾದರೂ ಹೊರಗಡೆ ವಾಕ್ ಮಾಡೋಕ್ಕೆ ಹೋದಾಗ, ಜಿಮ್ಗೆ ಹೋದಾಗ ನಾನು ಆರಾಮಾಗಿ ಹಾಕೊಂಡು ಹೋಗ್ಬೋದು, ಆಯಿತಾ. ಸೊ ವಾಕ್ ಮಾಡೋಕ್ಕಂತೂ ಪರ್ಫೆಕ್ಟ್ ಆಗಿದೆ. ನೀವು ಬೈಕಲ್ಲಿ ಹೋಗ್ತಿರ್ಬೇಕಾರೆ ಹೆಲ್ಮೆಟ್ ಹಾಕಿರ್ತೀರ, ಸ್ವಲ್ಪ ಕಷ್ಟನೇ. ಬಟ್ ಸ್ಟಿಲ್ ಪ್ರಿಫರ್ ಮಾಡೋದು, ನನ್ನ ಬೈಕ್ ಓಡಿಸಿರ್ಬೇಕಾರೆಲ್ಲ ಹಾಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತಿಲ್ಲ. ಹಾಕೊಳ್ಳೋರಿಗೆ ಮೋಸ್ಟ್ಲಿ ಇದು ಕಂಫರ್ಟ್ ಅನ್ನಿಸ್ಬೋದೇನೋ, ನೀವು ಹೆಲ್ಮೆಟ್ ಹಾಕಿಲ್ಲ ಅಂದರೆ. ಹೆಲ್ಮೆಟ್ ಹಾಕದೆ ಗಾಡಿ ಓಡಿಸ್ಬೇಡಿ ಹೆಂಗಂತ. ಸೊ ಇದಕ್ಕೊಂದು 1 year ವಾರಂಟಿ ಕೂಡ ಸಿಗುತ್ತಂತೆ. ಲೆನ್ಸ್ಕಾರ್ಟ್ ಅವರೇ ಮೋಸ್ಟ್ಲಿ ರೀಪ್ಲೇಸ್ ಮಾಡಿಕೊಡ್ತಾರೆ, ಏನಾದರೂ 1 ವರ್ಷದೊಳಗೆ ಇಶ್ಯೂ ಆಯಿತು ಅಂದರೆ ನಂಗೆ ಅನ್ನಿಸ್ದಂಗೆ. ಸೊ ನೋಡಿ, ಇದಿಷ್ಟು ಈ ಒಂದು ಕನ್ನಡಕದ ಬಗ್ಗೆ ತುಂಬ ಸಿಂಪಲ್ ರಿವ್ಯೂ. ಏನು ಇನ್ ಡೆಪ್ತ್ ಇಲ್ಲ ಇದರಲ್ಲಿ. ತುಂಬ ಸಿಂಪಲ್ ಪ್ರಾಡಕ್ಟ್, ಅಪ್ಲಿಕೇಶನ್ ಸಪೋರ್ಟ್ ಇಲ್ಲ, ಏನಿಲ್ಲ. ಸ್ಟ್ರೈಟ್ ಫಾರ್ವರ್ಡು ಒಂದು ಇಯರ್ಬಡ್ಸ್ ಹೊಂದಿರುವಂಥ ಕನ್ನಡಕದ ರೀತಿ ಕೆಲಸವನ್ನು ಮಾಡುತ್ತೆ. ಐ ಹೋಪ್ ನಿಮಗೆ ಈ ಪ್ರಾಡಕ್ಟ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.